ನನಗೆ ಗೊತ್ತಿರಲಿಲ್ಲ. ನಾನು ರೈಲ್ವೆ ಸ್ಟೇಷನಿಂದ ಮೆಜೆಸ್ಟಿಕ್ಗೆ ಬಂದು ಅಲ್ಲಿ ಆಟೋಗಳಿಗೆ ಸುಮಾರು ಒಂದು 10 ಜನಕ್ಕೆ ಕೇಳಿದೆ, ಯಾರೂ ಕೂಡ ಬರಲಿಲ್ಲ. ನನಗೇನಪ್ಪ ಇಷ್ಟೊಂದು ಕಷ್ಟ ಇದೆಯಲ್ಲ ಆಟೋ ಹಿಡಿಯೋದು ಈ ಟೈಮಲ್ಲಿ ಅಂತ ಅಂದ್ಕೊಂಡೆ. ಆಮೇಲೆ ಇವರು ಏನೂ ಕೇಳಲೇ ಇಲ್ಲ, ಎಷ್ಟಾಗುತ್ತೆ ಏನು ಎತ್ತ ಏನು ಕೇಳಿದ್ರು ಏನು ಹೇಳಲಿಲ್ಲ. ಆಯಿತು ನೀವು ಹತ್ಕೊಳ್ಳಿ, ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ಆಮೇಲೆ ಹಾಗೆ ಮಾತಾಡ್ತಾ ಇವರು ಮಳವಳ್ಳಿ ನಾಗಣ್ಣ ಅಂತ ಗೊತ್ತಾಯಿತು. ನಾನು ಎಲ್ಲೋ ಒಂದು ಕಡೆ ಕೇಳಿದ್ದೆ, ಆದರೆ ನನಗೆ ಎಕ್ಸಾಕ್ಟಾಗಿ ಅವ್ರಿಗೆ ನೋಡಿರಲಿಲ್ಲ ಯಾರು ಏನು ಎತ್ತ ಅಂತ. ನಾನು ಖಂಡಿತ ಯೂಟ್ಯೂಬ್ ಕೂಡ ನೋಡಿರಲಿಲ್ಲ ಅವ್ರದ್ದು, ಸುಮ್ಮನೆ ಬಾಯಿ ಮಾತಲ್ಲಿ ತಿಳ್ಕೊಂಡಿದ್ದೆ. ಆದರೆ ಇವತ್ತು ನನಗೊಂದು ನನ್ನ ಅದೃಷ್ಟನೋ ಅವ್ರ ಅದೃಷ್ಟನೋ ಏನೋ ಗೊತ್ತಿಲ್ಲ, ನಾವಿಬ್ಬರು ಮೀಟ್ ಆದ್ವಿ. ಇವಾಗ ಅವರು ಎಷ್ಟೊಂದು ಸೇವೆ ಮಾಡಿದ್ದಾರೆ ಜನಗಳಿಗೆ, ಸಾಕಷ್ಟು ಕಷ್ಟದಲ್ಲಿ ಅವ್ರಿಗೆ ಇರೋರು ಜನಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ ಆಟೋದಲ್ಲಿ, ದುಡ್ಡು ಕೇಳಿಲ್ಲ ಏನೂ ಕೇಳಿಲ್ಲ. ಪರ್ಟಿಕ್ಯುಲರಾಗಿ ಮೆಡಿಕಲ್ ಸರ್ವಿಸ್ ಅವ್ರಿಗೆ, ಅಂದರೆ ಕ್ಯಾನ್ಸರ್ ಪೇಷಂಟ್ಸ್ಗಾಗಲಿ ಅಥವಾ ಡೆಲಿವರಿ ಪೇಷಂಟ್ಸ್ಗಾಗಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯಿತು. ನನಗೂ ಅನ್ನಿಸ್ತು, ನಾನು ಡಾಕ್ಟ್ರು, ನಾನು ಜನಸೇವೆ ಮಾಡ್ತಾಯಿದ್ದೀನಿ ಅಂತ ನಾನಾಗೆ ಪರಿಚಯ ಮಾಡಿಕೊಂಡೆ. ಖಂಡಿತ ಅವರು ನನಗೆ ತುಂಬ ಕೇರ್ಫುಲ್ಲಾಗಿ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟು ನನಗೆ ಸಮಾಧಾನ ಆಗೋ ಥರ ರೋಡ್ ಕೂಡ ದಾಟಕ್ಕೆ ಬಿಡಲಿಲ್ಲ. ಅವರು ರೋಡ್ ಕೂಡ ದಾಟಿಸಿ ನೀವು ನಿಧಾನಕ್ಕೆ ಆರಾಮಾಗಿ ಮನೆಗೆ ಹೋಗಿ ಅಂತ ಹೇಳಿದ್ರು. ನಾನು ನಾರ್ಮಲಾಗಿ ಕೊಡೋ ಥರ ಚಾರ್ಜ್ ಕೊಡ್ತೀನಪ್ಪ ಅಂತ ಹೇಳಿದ್ರು. ಅವ್ರು ಅದನ್ನೂ ಬೇಡ ಅಂತ ಹೇಳಿದ್ರು. ನಾನು ಇಲ್ಲ, ಖಂಡಿತ ಇದು ಜನಸೇವೆನೇ ದೇವರ ಸೇವೆ ಅಂತ ಅನ್ಕೋಬೇಕು. ಅವರು ಅದನ್ನೇ ಮಾಡ್ತಾಯಿದ್ದಾರೆ. ಇವತ್ತು ದೇವ್ರು ಯಾವತ್ತೂ ಕೈ ಬಿಡೋದಿಲ್ಲ ನಮಗೆ. ಇವತ್ತು ನಾನೊಬ್ಬ ನಾರ್ಮಲ್ ಮನುಷ್ಯ, 4 ಜನಕ್ಕೆ ನಾನು ಒಳ್ಳೇದು ಮಾಡ್ಬೋದು ಅಷ್ಟೇ. ಒಬ್ಬ ಡಾಕ್ಟ್ರು ಒಬ್ಬ ಪೇಷೆಂಟ್ನ ಬದುಕಿಸುವಂಥ ಒಬ್ಬ ಮಹಾನುಭಾವರು ನಮ್ಮ ಜೊತೆಲಿ ಬಂದಿದ್ದಾರೆ. ಇವತ್ತು ನಿಜಕ್ಕೂ ನಾವು ಅವ್ರನ್ನ ನಾವು ನೆನೆಸ್ಕೋಬೇಕು. ಇವತ್ತು ನಾವು ಪುಣ್ಯವಂತರು, ಎಷ್ಟೋ ಜನಕ್ಕೆ ಸಾವಿರಾರು ಜನ ಬದುಕಿಸಿರುವಂಥ ಜನ. ಅಂಥದ್ರಲ್ಲಿ ನಾವು ಪುಣ್ಯವಂತರು ಅಂತೇಳಿ ಇವ್ರನ್ನ ಕರ್ಕೊಬಂದಿದ್ದೀವಿ. ದುಡ್ಡು ಮುಖ್ಯ ಅಲ್ಲ, ದುಡ್ಡು ಇವತ್ತಿಲ್ಲ ನಾಳೆ ಸಂಪಾದನೆ ಆಗುತ್ತೆ. ದೇವರೇನು ಆರೋಗ್ಯ ಕೊಟ್ಟರೆ ದುಡ್ಡು ಏನಕ್ಕೆ ನಮ್ಗೇನು ಬೇಕು? ಇಂಥ ಸಂದರ್ಭದಲ್ಲಿ ಈ ಜೀವ ಬಿಟ್ಟು ಹೋದ್ಮೇಲೆ ನಮ್ದು ಉಳಿಯೋದು ಒಂದೇ ಮಾತು, ಒಳ್ಳೆಯವರಪ್ಪ ಕೆಟ್ಟವರಪ್ಪ ಅಷ್ಟೇ. ನಾವು ₹1 ಹೊತ್ಕೊಂಡು ಹೋಗಲ್ಲ, ₹1 ಹೊತ್ಕೊಂಡು ಬರೋದಿಲ್ಲ. ಸಾವು ಮತ್ತು ಬದುಕು ಅಂದರೆ ಹುಟ್ಟು ಸಾವುಗಳ ಮಧ್ಯದಲ್ಲಿ ಇದೆಲ್ಲ ಒಂದು ನಾಟಕ ಅಷ್ಟೇ. ಈ ನಾಟಕದಲ್ಲಿ ಒಂದು ಸೇವೆ ಸ್ವಾಮಿ, ಇದು ಏನೂ ಇಲ್ಲ. ಇವತ್ತು ಏನಿಲ್ಲ, ನಾವು ಒಂದು ಜನಕ್ಕಿಲ್ಲ ಅಂತಾರೆ ಕಮ್ಮಿ ಅಂದ್ರೂ ಒಂದು 10 ಜನನ ನಾನು ನೋಡ್ತಾ ಇರ್ತೀನಿ. ಸಾವು, ಅಲ್ಲಿ ನೋವು, ಅಲ್ಲಿ ಸಂಕಟ, ಅಲ್ಲಿ ಪೇಷೆಂಟು, ಇದೆಲ್ಲ ನಮಗೆಲ್ಲ ರೋಸ್ ಹೋಗ್ಬಿಟ್ಟಿದೆ. ಈಗ ಅಲ್ಲಿ ನಾನು ಸಾವು ಬದುಕಿನ ಮಧ್ಯದಲ್ಲಿ ಸಾಕಷ್ಟು ಸೇವೆ ಮಾಡಿದ್ದೀನಿ. ಅದಕ್ಕೋಸ್ಕರ ನನಗೂ ಇದು ತಿಳುವಳಿಕೆ ಇದೆ. ಖಂಡಿತ ಇವ್ರು ಮಾಡ್ತಾ ಇರೋ ಸೇವೆ ಕೂಡ ತುಂಬಾ ಇಂಪಾರ್ಟೆಂಟು, ಅಂದರೆ ಮುಖ್ಯವಾದ ಸೇವೆ. ಇದರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ. ಅವರು ಮುಂದೆನೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ನನ್ನ ಜೀವ ಇರುವಷ್ಟು ನಾನು ಸೇವೆ ಮಾಡ್ತೀನಿ. ಖಂಡಿತ ಡಾಕ್ಟ್ರು ನಮಗೆ ದೇವ್ರ ಸಮಾನ. ಡಾಕ್ಟ್ರು ಇವತ್ತು ಜನಗಳು ಉಳಿಸ್ತಾ ಇದ್ದಾರೆ ಅಂತಂದರೆ ಡಾಕ್ಟ್ರ್ ಇಲ್ಲದೆ ನಾವೇನಿಲ್ಲ. ಹಂಗಾಗಿ ಸ್ವಾಮಿ, ಯಾವಾಗಲೂ ನೀವು ಕೆಲವ್ರಿಗೆ ದುಡ್ಡು ಇಲ್ಲದವ್ರಿಗೆ ಕೊಟ್ಟಷ್ಟು ಕೊಡಿ ಅಂತೇಳಿ ಕರ್ಕೊಬಂದು ದುಡ್ಡು ಇಲ್ಲದವ್ರಿಗೆ ಕೊಟ್ಟಷ್ಟು ಕೊಡಿ ಅಂತೇಳಿ ಟ್ರೀಟ್ಮೆಂಟ್ ಮಾಡಿದಿರಲ್ಲ, ಹೌದು, ಅದಕ್ಕೆ ನನಗೆ ಸಂತೋಷ. 1990ರಲ್ಲಿ ಕಾಮಾಕ್ಷಿಪಾಳ್ಯದಲ್ಲಿ ಒಂದು ಕ್ಲಿನಿಕ್ ಇಟ್ಟಿದ್ದೆ. ಅಲ್ಲಿ ನಾನು ಎಷ್ಟೋ ಜನಕ್ಕೆ ತರಕಾರಿ ಮಾರೋರಿಗೆಲ್ಲ ನಾನು ದುಡ್ಡು ತಗೊಳ್ತಾ ಇಲ್ಲ. ರಾತ್ರಿ ತರಕಾರಿ ಮಾರ್ಕೊಂಡು ಹುಷಾರಿಲ್ಲದೆ ಬಂದವ್ರಿಗೆ ನಾನು ಸುಮ್ಮನೆ ಹೋಗಿ ಅಂತ ಕಳಿಸ್ತಾ ಇದ್ದೆ. ಅವರು ನನಗೆ ಇವೊಂದು ತರಕಾರಿ ಕೂಡ ಕೊಡ್ತಾಯಿದ್ರು, ಸರ್ ಇಟ್ಕೊಳ್ಳಿ ನೀವು ಅದನ್ನಾದರೂ ಅಂದ್ಕೊಂಡು. ಅಂದರೆ ಆ ಥರ ಪರಿಸ್ಥಿತಿ ಇರ್ತಿತ್ತು ಅವ್ರಿಗೆ. ಪಾಪ ಇರಲಿ ಸ್ವಾಮಿ, ಇದೇ ಥರ ಸದಾ ನೀವು ಮಾಡ್ತಾಯಿರಿ. ಆ ದೇವರು ಭಗವಂತ ನಿಮಗೆ ಆ ಶಕ್ತಿ ಯೋಜನೆ ಹೆಚ್ಚಾಗಿ ಕೊಡಲಿ. ಇನ್ನೂ ಒಂದು 25 ವರ್ಷ ಡಾಕ್ಟ್ರ್ ಸೇವೆನ ಮಾಡಿ, ನಾನು ಕೂಡ ಆಟೋ ಸೇವೆನ ಮಾಡ್ತೀನಿ. ನಾವಿಬ್ಬರು ಮೀಟ್ ಆಗಿದ್ದು ಅದೇನೋ ಒಂದು ಒಳ್ಳೆ ಟೈಮು. ಮುಂದೆನೂ ಮೀಟ್ ಮಾಡೋಣ. ಖಂಡಿತ ಸ್ವಾಮಿ, ಖಂಡಿತ ನಿಮ್ಮ ಕ್ಲಿನಿಕ್ಕಿಗೆ ನಮ್ಮ ಕಡೆಯಿಂದ ಪೇಷೆಂಟ್ ಬಂದರೆ ಖಂಡಿತ ಕರ್ಕೊಬರ್ತೀನಿ. ನಮಸ್ಕಾರ ಸ್ವಾಮಿ, ನಮಸ್ಕಾರ.